ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿರ್ಮಾಪಕ ಕಮ್ ಬಿಸ್ನೆಸ್ ಮ್ಯಾನ್ ಅರವಿಂದ್ ರೆಡ್ಡಿ ಮೇಲೆ ನಟಿಯೊಬ್ಬರು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯೊಬ್ಬರು ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ರು, ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು. ಈಗ ಇಬ್ಬರ ನಡುವಿನ ಆ ಗುದ್ದಾಟ ಇದೆಯಲ್ಲ, ಅದು ಮುಂದುವರಿತಾ ಇದೆ. ಇವತ್ತು ಉದ್ಯಮಿ ಅರವಿಂದ್ ರೆಡ್ಡಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಸಂತ್ರಸ್ತ ನಟಿಯ ವಿರುದ್ಧ ಮತ್ತೆ ಕೆಂಡ ಕಾರಿದ್ದಾರೆ. ನಿನ್ನೆ ಸಂತ್ರಸ್ತ ನಟಿ ನಾವಿಬ್ಬರೂ ಕೂಡ ಒಟ್ಟಿಗಿದ್ರು, ನಾನು ಮಾತ್ರ ಖುಷಿಯಾಗಿರಲಿಲ್ಲ ಅರವಿಂದ್ ರೆಡ್ಡಿ ಜೊತೆಗೆ ಅಂತ ಹೇಳಿದರು. ಇದಕ್ಕೆ ಅರವಿಂದ್ ರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. 2 ವರ್ಷದ ಹಿಂದೆ ನನ್ನ ಮತ್ತು ನಟಿಯ ಸಂಬಂಧ ಮುರಿದು ಬಿದ್ದಿದೆ, ಆದರೂ ಕೂಡ ನಟಿ ನನ್ನ ಮೇಲೆ ಅಲಿಗೇಷನ್ ಮಾಡ್ತಾ ಇರೋದು ನನಗೆ ಶಾಕ್ ಆಗಿದೆ. ನನ್ನ ಬಳಿ ಎಲ್ಲ ದಾಖಲೆಗಳು ಕೂಡ ಇದ್ದಾವೆ, ಪೊಲೀಸ್ ಠಾಣೆಗೆ ನಾನು ಪ್ರೊಡ್ಯೂಸ್ ಮಾಡ್ತೇನೆ ಅಂತ ಕೂಡ ತಿಳಿಸಿದ್ದಾರೆ. ಹತ್ರ ಇವಾಗ ಬೇರೆಯವರೆಲ್ಲ ಹೇಳಿದ ಪ್ರಕಾರ ಅವ್ರ ಹತ್ರ ಏನಾದರೂ ಪ್ರೂಫ್ ಇದ್ದರೆ ತಮಗೆಲ್ಲ ಕೊಡಲಿ, ತಾವೆಲ್ಲ ಅದನ್ನು ಪಬ್ಲಿಸೈಸ್ ಮಾಡಿ ಪ್ರೂಫ್ನ. ಕಾರ್ ಒಂದು ವಾಪಸ್ ಕೊಟ್ಟಿದ್ದಾರೆ, ಅದು ಬಿಟ್ಟರೆ ಬೇರೆ ಏನೂ ನಾನು ತೊಗೊಂಡಿಲ್ಲ. ದುಡ್ಡು ಕಾಸು ಅದೆಲ್ಲ ಏನು ಅವರಾಗ ಅವರೇ ಒಪ್ಕೊಂಡಿದ್ದಾರಲ್ಲ. ನನ್ನ ಹತ್ರ ನನ್ನ ಕೈಯಲ್ಲಿ ಆಗೋದು ಏನಿದೆಯೋ ಅದು ಕೊಟ್ಟಿದ್ದೀನಿ ವಾಪಸ್ಸು. ನನ್ನ ಕೈಯಲ್ಲಿ ಆಗದಿರೋದು ಕೊಡು ಅಂತ ಕೇಳಿದ್ರೆ ಎಲ್ಲಿಂದ ತಂದು ಕೊಡಲಿ ಅಂತ. ಯಾಕಂದರೆ ಅವ್ರ ಫಾರಿನ್ ಟ್ರಿಪ್ಸ್ಗೆ ಮಸೈಮಾರಾಗೆ ಟ್ಯಾನ್ಜಾನಿಯಾಗೆ ಸುಮಾರು ಒಂದು $40,000-50,000 ಆಗಿರ್ಬೋದು. ಸೊ ಅದೆಲ್ಲ ಮಾತಾಡಿ ಇವಾಗ ಪ್ರಪಂಚದ ಮುಂದೆ ಬಿಚ್ಚಿಕ್ಕೋದಕ್ಕೆ ಕಾರಣ ಏನು ಅಂದರೆ, ನೀನು ನನ್ನನ್ನು ಕರ್ಕೊಂಡ್ಬಂದು ಹೇಳ್ಕೊಂಡು ಬಂದು 2 ವರ್ಷ ಆದ ನಂತರ ನಿನ್ನ ಮನೆಯಲ್ಲಿ ಏನೋ ಆಗಿದೆ, ನಿನ್ನ ಫ್ರೆಂಡ್ ಮನೇಲಿ ಏನೋ ಆಗಿದೆ ಅಂತೇಳಿ ನನ್ನ ಮೇಲೆ ಸಸ್ಪೀಷಿಯಸ್ ಆದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಆ ಲೆಟ್ರ್ ಬರೆದಿರೋದಕ್ಕೂ ಆ ಲೆಟ್ರ್ ನಿಮ್ಮ ಮನೆಗೆ ಸೇರಿರೋದಕ್ಕೂ ನನಗೆ ಸಂಬಂಧ ಇಲ್ಲ. ಸೊ ಸಂಬಂಧ ಇಲ್ಲದಿರೋಂಥ ಒಂದು ಎಪಿಸೋಡ್ಗೆ ನನ್ನನ್ನು ನೀನು ಪಾರ್ಟ್ ಮಾಡಿದ್ಯಾ. ನನ್ನನ್ನು ಪಾರ್ಟ್ ಮಾಡಿ ನೀನು ನಾನು ಏನು ಮಾಡಿದ್ದೀನಿ ಅಂತ ಜನಗಳಿಗೆ ಹೇಳಿಸೋ ಥರ ಮಾಡಿದ್ಯಾ. ಸೊ ನಾನು ಹೇಳಬೇಕಾಗಿರೋ ಪರಿಸ್ಥಿತಿನಲ್ಲಿ ನಿಂತಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾರು ಏನು ಅಂತ ನಾನು ರಿವೀಲ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಹೆಸರು ರಿವೀಲ್ ಮಾಡಬಾರ್ದು ಅಂತ. ಬಟ್ ಇಷ್ಟರಲ್ಲೇ ನಿಮಗೂ ಆ ಸುದ್ದಿ ಬರ್ತದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೋಡಸ್ ಆಪರೆಂಡಿ ಇಸ್ ದ ಸೇಮ್. ಅವ್ರ ಹತ್ರನೂ ಇದೇ ಥರ ಮದುವೆ ಮಾಡ್ಕೊತೀನಿ ಇನ್ನೊಂದು ಅಂತ ರಿಲೇಷನ್ಶಿಪ್ಪಲ್ಲಿ ಇದ್ದು, ಆ ನಂತರ ಅವ್ರ ಹತ್ರನ ದುಡ್ಡು ಇಸ್ಕೊಂಡು ಇದೇ ಸೂಯಿಸೈಡಲ್ಲಿ ಅಟೆಂಪ್ಟ್ ಮಾಡ್ತೀನಿ, ಟ್ಯಾಬ್ಲೆಟ್ ತಿಂತೀನಿ, ಹ್ಯಾಂಗ್ ಮಾಡ್ಕೊತೀನಿ ಅಂತ ಹೇಳಿ ಅವ್ರಿಗೂ ಇದೇ ಥರ ಮೋಸ ಮಾಡಿದ್ದಾರೆ. ಸರ್, ನನಗೆ ಐ ಹ್ಯಾವ್ ನೋ ಮೋಟಿವ್ ಆಫ್ ಟೇಕಿಂಗ್ ಎನಿ ಕೈಂಡ್ ಆಫ್ ಲೀಗಲ್ ಆ್ಯಕ್ಷನ್. ಯಾಕಂದರೆ ಐ ನೋ ಇಟ್ ಇಸ್ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ. ನಾನು ನಾಳೆ ದಿನ ಒಂದು ರಿಕವರಿ ಸೂಟ್ ಹಾಕಿದ್ರೂ ಅವ್ರ ಹತ್ರ ಕೊಡೋಕೆ ಏನೂ ಇಲ್ಲ ಅಂತ ನನಗೂ ಗೊತ್ತು. ಸೊ ಹಾಕಿ ಏನು ಸುಖ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಬ್ರೇಕ್ ಮೈ ಹೆಡ್. ಈ ಪ್ರೋಸೆಸ್ ನಿಂತೋದ್ರೆ ಸಾಕು ಅನಿಸ್ಬಿಟ್ಟೈತೆ. ಆ ಹುಡುಗಿ ಮಖ ನೋಡೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ, ಆ ಹುಡುಗಿ ರೀಚ್ ಔಟ್ ಮಾಡೋದಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಐ ಡೋಂಟ್ ಥಿಂಕ್ ಐ ವಿಲ್ ಟೇಕ್ ಎನಿ ಲೀಗಲ್ ಆ್ಯಕ್ಷನ್. ಅವ್ರು ಮಾಡಿರೋಂಥ ಕೇಸಲ್ಲೇ ಲೀಗಲಾಗಿ ಫೈಟ್ ಮಾಡಿ ಅದೇನಿದೆಯೋ ಅದನ್ನು ಸಾರ್ಟ್ ಔಟ್ ಮಾಡಿ. ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದಾವೆ ಅಂದ್ರಲ್ಲ, ಏನು ಡಾಕ್ಯುಮೆಂಟ್ ಇದೆ, ಯಾವಾಗ ಸಬ್ಮಿಟ್ ಮಾಡ್ತೀರಾ? ನಾಳೆ ಸಬ್ಮಿಟ್ ಮಾಡ್ತೀನಿ. ಇವತ್ತು ಸದ್ಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟು ಆಮೇಲೆ ಎಲ್ಲ ಡಾಕ್ಯುಮೆಂಟ್